ಸ್ನೇಹಿತರೆ, 60 ವರ್ಷ ಮೇಲ್ಪಟ್ಟವರು ಅಂದರೆ ವಯಸ್ಕರರು, ಜೊತೆಗೆ 70 ವರ್ಷ ಮೇಲ್ಪಟ್ಟವರಾಗಿರಲಿ, 80 ವರ್ಷ ಮೇಲ್ಪಟ್ಟವರಾಗಿರಲಿ, ಸೊ ಹಿರಿಯ ಪಿಂಚಣಿ ನಿಮಗೆ ಸಿಗ್ತಾ ಇರತ್ತೆ. ಸೊ ಹಾಗಾದರೆ ಈ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಆಗಬೇಕನ್ನುವಂತಹ ಬೇಡಿಕೆಯನ್ನು ನೀವು ಇಟ್ಟಿದ್ರಿ. ಇದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಜೊತೆಗೆ ಈಗ ನೂತನ CM ಆಗಿ DK ಶಿವಕುಮಾರ್ ಅವರಿದ್ದಾರೆ. ಆದರೆ ಇವರು ಇರೋಕ್ಕಿಂತ ಮುಂಚೆನೂ ಕೂಡ CM ಸಿದ್ದರಾಮಯ್ಯನವರು ಈ CM ಸೀಟ್ನಲ್ಲಿ ಇದ್ದಾಗಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು, ಚರ್ಚೆಗಳನ್ನು ನಾವು ಕೇಳಿದ್ದೀವಿ. ಜೊತೆಗೆ ಹಿರಿಯ ನಾಗರಿಕರ ಸಭೆಯಲ್ಲಿ ಖುದ್ದಾಗಿ CM ಸಿದ್ದರಾಮಯ್ಯನವರು ಇದರ ಬಗ್ಗೆ ಚರ್ಚೆ ಮಾಡಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಸೊ ಕೆಲವೊಂದಿಷ್ಟು ದಿನಗಳಲ್ಲಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಪಿಂಚಣಿ ಹೆಚ್ಚಳ ಮಾಡಲಿಕ್ಕಾಗಲಿಲ್ಲ. ಬಜೆಟ್ ಮಂಡನೆ ಕೂಡ ಆಯಿತು, ಜೊತೆಗೆ CM ಬದಲಾವಣೆ ಕೂಡ ಆಯಿತು. ಹಾಗಾದರೆ ನೂತನ CM ಆದಂತಹ DK ಶಿವಕುಮಾರ್ ಅವರು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಜೊತೆಗೆ ಶಕ್ತಿ ಯೋಜನೆಯಲ್ಲಂತೂ ಬಹಳ ದೊಡ್ಡ ಬದಲಾವಣೆ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಬಸ್ ಪಾಸ್, ಪುರುಷರಿಗೂ ಕೂಡ ಈ ರೀತಿ ಬದಲಾವಣೆ ಪ್ರತಿಯೊಂದು ಯೋಜನೆಗಳಲ್ಲಿ ತರ್ತಿದ್ದಾರೆ. ಹಾಗಾದರೆ ಈ ಹಿರಿಯ ನಾಗರಿಕರಿಗೆ ಪಿಂಚಣಿ ಯೋಜನೆಗಳಲ್ಲಿ ಪಿಂಚಣಿ ಹೆಚ್ಚಳ ಮಾಡ್ತಾರಾ ಅನ್ನುವಂತಹ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಹಾಗಾದರೆ ಬನ್ನಿ, ಈ ಪಿಂಚಣಿ ಯೋಜನೆಯಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ. ಸದ್ಯಕ್ಕೆ ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಕೊಡ್ತಿದೆಯಾ ಸರ್ಕಾರ. ಸೊ ಇದರೆಲ್ಲದರ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ನಿಮಗೆ ಈ ವಿಡಿಯೋ ಬಹಳ ಯೂಸ್ಫುಲ್ ಇದೆ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಬಹಳ ದಿನದಿಂದನೇ ಹೇಳಿಕೆ ಇತ್ತಿತ್ತೊಂದು, ಪಿಂಚಣಿ ಹೆಚ್ಚಳ ಆಗಬೇಕು, ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗಬೇಕು, ಜೊತೆಗೆ ಅಂಗವಿಕಲರಿಗೂ ಕೂಡ ಹೆಚ್ಚಳ ಆಗಬೇಕನ್ನುವಂತಹ ಬೇಡಿಕೆ ಇತ್ತು. ಜೊತೆಗೆ ಹಿರಿಯ ನಾಗರಿಕರಿಗೆ ಕನ್ಫರ್ಮ್ ಆಗತ್ತೆ ಎನ್ನುವಂತಹ ನಿರೀಕ್ಷೆಯೂ ಕೂಡ ಇತ್ತು. ಮತ್ತು ನೀವು ಈ ಪಿಂಚಣಿ ಯೋಜನೆಯಲ್ಲಿ 2,000 ಅಥವಾ 2,500 ರೂಪಾಯಿ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಅನ್ಕೊಂಡಿದ್ದೀರಿ. ಹಾಗಾದರೆ ಈ ರೀತಿಯಾಗಿ ಯಾರು ಅನ್ಕೊಂಡಿದ್ದೀರಿ ಅದು ತಪ್ಪು ಕಲ್ಪನೆ. 2,000 ಅಥವಾ 2,500 ಹೆಚ್ಚಳ ಮಾಡಿದ್ರೆ ಸರ್ಕಾರ ತೆರೆ ಮೇಲೆ ತಟ್ಟು ಹಾಕೋಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು 1,20,00,000 ಸಮಥಿಂಗ್ ಫಲಾನುಭವಿಗಳು. ಅಲ್ಲಿಯೂ ಕೂಡ ಪ್ರತಿ ತಿಂಗಳು 2,000ದಂತೆ ಸುಮಾರು 2,400 ಕೋಟಿಯಷ್ಟು ಖರ್ಚು ವೆಚ್ಚ ಮಾಡ್ತಾ ಇರತ್ತೆ. ಇನ್ನು ಪಿಂಚಣಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಗಿಂತ ಹೆಚ್ಚಿನ ಫಲಾನುಭವಿಗಳು, ಇದರಲ್ಲಿ ಹಿರಿಯರು ಬಂದರು, ವಿಧವಾ ಮಹಿಳೆಯರು ಬಂದರು, ಅಂಗವಿಕಲರು ಕೂಡ ಬಂದರು. ಸೊ ಅದಕ್ಕಾಗಿ ಇಲ್ಲಿ ನೀವು ಹೇಳಿರುವ ಹಾಗೆ ಪಿಂಚಣಿ ಹೆಚ್ಚಳ ಮಾಡಲಿಕ್ಕಾಗೋದಿಲ್ಲ. ಈಗ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 1,200 ಅಥವಾ 1,400 ತನಕ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಓಕೆ, ನಿರೀಕ್ಷೆ ಅಂತೂ ಇಟ್ಟಿದ್ದೀರಿ, ಅದೇನು ತಪ್ಪಲ್ಲ. ಅಷ್ಟಂತರೂ ಜಮಾ ಆಗಬೇಕಂತ ಬೇಡಿಕೆ ಇದೆ. ಆದರೆ ಅಷ್ಟರ ಮಟ್ಟಿಗೆ ಸರ್ಕಾರ ಕೊಡುತ್ತೋ ಇಲ್ವೋ 100% ಡೌಟ್ ಇದು. ಯಾಕಂದರೆ ಮೊದಲೇ ಗ್ಯಾರಂಟಿ ಯೋಜನೆಗಳು, ರೈತರಿಗೆ ಬೆಳೆ ಹಾನಿ ವಿಮೆ, ರೈತರಿಗೆ ಸಾಲದ ಮನ್ನಾದ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಅದರ ಬಗ್ಗೆ ಹೇಳಿಕೆಗಳು DK ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಹೋಗಿದೆ. ಅದರ ಬಗ್ಗೆ ಪರಿಶೀಲನೆ ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಪಿಂಚಣಿ ಹೆಚ್ಚಳ ಆಗಬೇಕು, ಅದು ಎಲ್ಲರಿಗೂ ಕೂಡ ಆಗಬೇಕು. ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ, ಅದರಲ್ಲಿ 2,000, 2,500 ಇಷ್ಟರ ಮಟ್ಟಿಗೆ ಇಷ್ಟೆಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬಜೆಟ್ ಬೇಕು. ಆ ಬಜೆಟ್ ತಕ್ಕ ಹಾಗೆ ನಿಮಗೆ ಬೇಡಿಕೆಗಳನ್ನು ಈಡೇರಿಸಲಾಗತ್ತೆ. ಇಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಇದರ ಬಗ್ಗೆ ಕನ್ಫರ್ಮ್ DK ಶಿವಕುಮಾರ್ ಅವರೇ ಮುಂದೆ ಪ್ರೆಸ್ ಮೀಟ್ನ ಮುಂದೆ ಅಥವಾ ಅವರ ಯಾವುದೇ ಒಂದು ವೆಬ್ಸೈಟ್ಗಳಲ್ಲಿ ಖುದ್ದಾಗಿ ತಾವಾಗಿನೇ ಬಂದು ಹೇಳಿಲ್ಲ, ನಾವು ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ, ಅದು ಹಿರಿಯ ನಾಗರಿಕರಿಗೆ, ಸೊ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಈ ರೀತಿ ಯಾವುದೇ ರೀತಿಯಾದಂಥ ಹೇಳಿಕೆ ಕೊಟ್ಟಿಲ್ಲ. ಆದರೆ ಮೂಲಗಳಿಂದ ತಿಳಿದು ಬರ್ತಾ ಇದೆ, DK ಈಗಾಗಲೇ CM ಸಿದ್ದರಾಮಯ್ಯನವರಾದರೂ ಹೇಳಿದರು,
ನಾವು ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ, ಕಳೆದ 2 ವರ್ಷದಿಂದ ಹೆಚ್ಚಳ ಮಾಡಿರಲಿಲ್ಲ ಅಂತ ಹೇಳಿದರು. ಆದರೆ ಅದು ಮಾಡಲಿಕ್ಕೆ ಆಗಿರಲಿಲ್ಲ. ಅದನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಡೇರಿಸಬೇಕಾಗಿದೆ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕಂತ ಹೇಳ್ತೀನಿ. ಯಾಕಂದರೆ ಸರ್ಕಾರ ಕನ್ಫರ್ಮ್ ಮಾಹಿತಿ ಕೊಡ್ತಾ ಇಲ್ಲ, ಆದರೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಪಿಂಚಣಿ ಹೆಚ್ಚಳ ಕನ್ಫರ್ಮ್ ಆಗುತ್ತೆ ಅಂತ. ಆಗಬಹುದಾದಂತಹ ಚಾನ್ಸಸ್ ಇದೆ, ಆದರೆ ಇದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ. ಅಂದರೆ ಈಗ ಒಬ್ಬರೇ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಎಲ್ಲ ಸಚಿವರ ಜೊತೆಗೇನೆ ಇದರ ಬಗ್ಗೆ ಚರ್ಚೆ ಮಾಡಿ, ಪರಿಶೀಲನೆ ಮಾಡಿ, ಕೇವಲ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ವೇಟ್ ಮಾಡಿ ನೋಡಬೇಕಾಗತ್ತೆ. ಈಗ ಜುಲೈ ಎಂಡ್ ಅಥವಾ ಆಗಸ್ಟ್ ಪ್ರಾರಂಭದಲ್ಲಿ ಇದರ ಬಗ್ಗೆ ಸ್ಪಷ್ಟನೆ ಸಿಗಬಹುದಾದಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಹೆಚ್ಚಳ ಆಗಿದೆ, 2,000 ಜಮಾ ಆಗುತ್ತೆ, 2,500 ಜಮಾ ಆಗುತ್ತೆ, ಈ ರೀತಿ ಏನಾದರೂ ಊಹಾಪೋಹಗಳನ್ನು ನಿಮ್ಮ ಕಿವಿಗೆ ಬಿದ್ದಿದ್ರೆ ಅದು ತಪ್ಪು ಕಲ್ಪನೆ. ಸದ್ಯಕ್ಕೆ ಆ ರೀತಿ ಹೇಳಿಕೆಯನ್ನು, ಸ್ಟೇಟ್ಮೆಂಟನ್ನು ಸರ್ಕಾರ ಕೊಟ್ಟಿಲ್ಲ. ವೇಟ್ ಮಾಡೋಣ, ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಕನ್ಫರ್ಮ್ ಮಾಹಿತಿ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಸದ್ಯಕ್ಕೆ ಮಾತ್ರ ಜೂನ್ ಜುಲೈ ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಅದಕ್ಕಾಗಿ ಎಲ್ಲ ಪಿಂಚಣಿದಾರರು ವೇಟ್ ಮಾಡ್ತಕ್ಕಂತಹ ಕಂತುಗಳು ಜಮಾ ಆಗ್ತಾ ಇದೆ. ಇನ್ನು ಪಿಂಚಣಿ ಜಮಾ ಆಗ್ತಾ ಇಲ್ಲ, ಖಂಡಿತವಾಗ್ಲೂ ನಿಮಗೆ 4-5 ತಿಂಗಳ ಹಣ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಆ ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ, ನಿಮಗೆ ದುಡ್ಡು ಬರ್ತಾ ಇಲ್ವಾ, ಅಥವಾ 1 ತಿಂಗಳದ್ದು ಮಾತ್ರ ಬಂದಿಲ್ಲ, ಅಥವಾ ಏನು ಸಮಸ್ಯೆ ಆಗಿದೆ ಅದರ ಬಗ್ಗೆ ಕಮೆಂಟ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.